ಓಕೆ ಸ್ಫೂರ್ತಿ ಅವರೇ, ನಾವ್ ಇನ್ನು ಜಾಸ್ತಿ ಲೇಟ್ ಮಾಡೋದ್ ಬೇಡ. ಸೊ ಸ್ಟಾರ್ಟ್ ಮಾಡಿ. ಎಷ್ಟು ಬೇಕಾದ್ರೂ ಅಷ್ಟು ತಿಂದು. ಚಿಲ್ಲಿ ಅದು ಆವಾಗಲೇ ಹೇಳಿದ್ರಲ್ವಾ? ಮನೇಲಿ ಏನಾದ್ರು ಅಡುಗೆ ಏನಾದ್ರು ಮಾಡ್ತೀರಾ? ನಾವು ಕುಕ್ ಮಾಡ್ತಾರೆ. ಸೊ ಸ್ವಲ್ಪ ಅಡ್ವಾಂಟೇಜ್ ಇದೆ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ನೀವು ವ್ಲಾಗ್ ಅವ್ರ ಏನಾದರೂ ರ್ಯಾಂಡಮ್ ವೀಡಿಯೋಸ್ ಎಲ್ಲ ಇಷ್ಟು ತನಕ ನೋಡಿರ್ತೀರಾ. ಆದರೆ ಇದೇ ಮೊದಲ ಬಾರಿಗೆ ಐ ಆಮ್ ಕಮಿಂಗ್ ಅಪ್ ವಿತ್ ಅ ಬ್ರ್ಯಾಂಡ್ ನ್ಯೂ ಶೋ, ರುಚಿ ಗಮ್ಮತ್. ಸೊ ಎಲ್ರಿಗೂ ವೆಲ್ಕಮ್ ಟು ದ ಶೋ. ನಮ್ಮ ರುಚಿ ಗಮ್ಮತ್ನ ಸ್ಪಾನ್ಸರ್ ಮೊಬೈಲ್ ಎಕ್ಸ್, ಹಾಗೇನೆ ಇವತ್ತಿನ ಲೊಕೇಶನ್ ಪಾರ್ಟ್ನರ್ ನಾರಾಯಣ್ ಸೀಶೆಲ್. ನಮ್ಮ ರುಚಿ ಗಮ್ಮತ್ ಶೋ ಅಲ್ಲಿ ನಾವು ಪ್ರತಿ ಎಪಿಸೋಡ್ಗೆ 3 ಜನನ ಇನ್ವೈಟ್ ಮಾಡ್ತೀವಿ. ಹಾಗೆ 3 ರೌಂಡ್ ಇರುತ್ತೆ. ಪ್ರತಿಯೊಂದು ಎಪಿಸೋಡ್ ಅಲ್ಲಿ ವಿನ್ ಆದವರಿಗೆ ತುಂಬಾ ಪ್ರೈಸಸ್ ಎಲ್ಲ ಇರುತ್ತೆ. ಹಾಗೇನೆ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಲಾಟ್ ಆಫ್ ಗಿಫ್ಟ್ಸ್ ಅಂಡ್ ಕ್ಯಾಶ್ ಪ್ರೈಸಸ್ ಕೂಡ ಇರುತ್ತೆ. ಹಾಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಹೋಗಿ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ತಡ ಮಾಡದೆ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಇದೀಗ ನಮ್ ಜೊತೆ 3 ಜನ ಆಲ್ರೆಡಿ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಫಸ್ಟ್ಲಿ ಅವರ ಇಂಟ್ರೊಡಕ್ಷನ್ ತಗೋಣ. ನಿಮ್ಮ ಇಂಟ್ರೊಡಕ್ಷನ್ ಹಾಯ್, ನಮಸ್ಕಾರ. ನಾನು ಸ್ಫೂರ್ತಿ ಕೊಡಗಟ್ಟೆಯಿಂದ ಬಂದು ನಾನೀಗ ಹೇಳೋದಂದ್ರೆ ಪರ್ಸನಲ್ ಇಂಟ್ರೊಡಕ್ಷನ್ ಕೊಡೋದಂದ್ರೆ ನಾನು ಪ್ರೈವೇಟ್ ಕಂಪನಿಯಲ್ಲಿ. ಸೊ ನಿಮ್ಮ ಸ್ಟೋರಿಗೆ ನಾನು ಹೀಗೆ ಸುಮ್ಮನೆ ರೆಸ್ಪಾಂಡ್ ಮಾಡಿದ್ದೀನಿ. ಸೆಲೆಕ್ಟ್ ಅಷ್ಟೊಂದು ಅಂತ ಸೊ ಸದ್ಯಕ್ಕೆ ಖುಷಿ ಆಯ್ತು. ಓಕೆ ಸ್ಫೂರ್ತಿ, ವೆಲ್ಕಮ್ ಟು ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ಮ ಇಂಟ್ರೊಡಕ್ಷನ್. ಸೆಕೆಂಡ್ ಇವರು ನಮ್ಮೆಲ್ಲರಲ್ಲಿ ತುಂಬಾ ಚಿಕ್ಕವರು. ಸೊ ವೆಲ್ಕಮ್ ಟು ದ ಶೋ. ನೆಕ್ಸ್ಟ್. ಹಾಯ್, ಮೈ ನೇಮ್ ಇಸ್ ಇಬಾ. ನಾನು I like that. Yes. Okay, welcome to the show. So really happy having you all in the show. So ನಮ್ಮ ಫಸ್ಟ್ ರೌಂಡ್ ಈಗ ಸ್ಟಾರ್ಟ್ ಮಾಡೋಣ. ದರ ಮಾಡೋದು ಬೇಡ. ಫಸ್ಟ್ ರೌಂಡ್ ಬಂದು ನನ್ನ ಫೋನ್ ಯಾರು ಓಕೆ ಇದೀಗ ನಮ್ಮ ಫಸ್ಟ್ ರೌಂಡ್ ರೆಸಿಪಿ ಪಜಲ್. ಓಕೆ, ರೆಸಿಪಿ ಪಜಲ್ ಅಂದ್ರೆ ಏನು? ನಾನು ನಿಮ್ಗೆ ಇದು ಫುಡ್ ಶೋ ನಮ್ಗೆ ಕ್ವೆಶನ್ಸ್ ಕೇಳ್ಬೇಕು ರೆಸಿಪಿ ಬಗ್ಗೆ. ಆ ಕ್ವೆಶನ್ಗೆ ಆನ್ಸರ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಾನು ವಾಟರ್ ಕೇಳ್ತೇನೆ. ಆ ರಿಡಲ್ಸ್ ಕೇಳಿ ನಾವು ಯಾವ ರೆಸಿಪಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನೀವು ಆನ್ಸರ್ ಹೇಳಿ. ಓಕೆ, ಸೊ ಇಟ್ಸ್ ವೆರಿ ಈಸಿ ಆಕ್ಚುಲಿ. ಐಸ್ ಬ್ರೇಕರ್ ತರ ಮಾಡೋಣ. ಸೊ ತೆಗಿದ್ದೇವೆ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ನನಗೆ ಒಂದು ಚೆನ್ನಾಗಿ ಫೇವ್ರೆಟ್ ಫುಡ್ ಏನು ನನಗೆ ಚಿಕನ್ ಚಿಕನ್ ಬಿರಿಯಾನಿ. ನೀವು ಬೇರೆ ತಗೊಂಡೆ ಆಲ್ರೆಡಿ ಪ್ರಾನ್ಸ್ ಕೀರಸ್. ಓಕೆ, ನಮ್ಗೆ 3 ಜನದ ಫೇವ್ರೆಟ್ ಫುಡ್ ಸಿಕ್ಕಿದೆ. ಸೊ ನನಗೆ ಯಾಕೆ ಫೇವ್ರೆಟ್ ಫುಡ್ ಕೇಳಿದೆ ಅಂತಂದ್ರೆ, ಈ ರೌಂಡ್ ಅಲ್ಲಿ ಬಜರ್ ಇಲ್ಲ, ಡೀಸೆಲ್ ಇಲ್ಲ. ಸೊ ನೀವೇನ್ ಮಾಡಿದ್ರು ಅಂತಂದ್ರೆ ನಾನು ಕ್ವೆಶನ್ ಕೇಳಿದಾಗ ನೀವೇನ್ ಹೇಳಿದ್ರೆ ಚಿಕನ್ ಚಿಲ್ಲಿ ಬಿರಿಯಾನಿ ಸೊ ನನ್ ಕ್ವೆಶನ್ ಹೇಳಿದಾಗ ಆನ್ಸರ್ ಯಾರು ಗೊತ್ತಾಗುತ್ತೋ ಅವರು ಅವರ ಫೇವ್ರೆಟ್ ಫುಡ್ ಅನ್ನ ಫಸ್ಟ್ ಹೇಳ್ಬೇಕು. ಚಿಲ್ಲಿ, ಪ್ರಾನ್ಸ್, ಆತರ ಪ್ರಾನ್ಸ್ ಗಿರೋಸ್ ಆತರ ಫಸ್ಟ್ ಯಾರು ಹೇಳ್ತಾರೋ ಅವರಿಗೆ ಆನ್ಸರ್ ಹೇಳೋ ಚಾನ್ಸ್ ಸಿಗುತ್ತೆ. ಇನ್ ಕೇಸ್ ಅವ್ರ ಆನ್ಸರ್ ಹೇಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಅವ್ರಿಗೆ ಹೋಗುತ್ತೆ. ಓಕೆ, ಗಾಟ್ ಇಟ್. ಸೊ ಬೇಗ ಬೇಗ ಥಿಂಕ್ ಮಾಡಿ. ಇಟ್ಸ್ ವೆರಿ ಈಸಿ ಅಂತ ಹೇಳಿಕ್ಕೆ. ಓಕೆ, ಫಸ್ಟ್ ಕ್ವೆಶನ್. ಹಳದಿ ಬಣ್ಣ ಹುಳಿಯಾಗಿರುತ್ತೆ, ನಿಂಬೆ ಮತ್ತು ಕಾಯಿ ಮೆಣಸಿನ ಜೊತೆಗೆ, ದೇವಾಲಯದಿಂದ ಮನೆಗೆ, ಎಲ್ಲೆಡೆ ಕಾಣಸಿಗುವೆ, ನನ್ನ ಹೆಸರು ಊಹಿಸು. ಇಟ್ಸ್ ರಿಯಲಿ ರಿಯಲಿ ಈಸಿ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ನೀವು ಕೇಳಿಸ್ಕೊಂಡಿಲ್ಲ ಕ್ವೆಶನ್, ಅದಕ್ಕೆ ಗೊತ್ತಾಗ್ತಿಲ್ಲ. ರಿಪೀಟ್ ಮಾಡ್ತೇನೆ. ಹಳದಿ ಬಣ್ಣ ಹುಳಿಯಾಗಿರುತ್ತೆ, ನಿಂಬೆ ಮತ್ತು ಕಾಯಿ ಮೆಣಸಿನ ಜೊತೆಗೆ, ದೇವಾಲಯದಿಂದ ಮನೆಗೆ, ಎಲ್ಲೆಡೆ ಕಾಣಸಿಗುವೆ, ನನ್ನ ಹೆಸರು ಊಹಿಸು. ಚಿಲ್ಲಿ. ಚಿತ್ರಾನ್ನ. ಕರೆಕ್ಟ್. ಸೊ 5 points goes to ಸ್ಫೂರ್ತಿ. ಓಕೆ, ಇದು ಚಿತ್ರಾನ್ನ. ಸೊ ಸ್ಫೂರ್ತಿ ಅವ್ರು ಹೇಳಿದ್ದಾರೆ, ಸ್ಫೂರ್ತಿ ಅವರಿಗೆ 5 points ಸಿಕ್ತಿದೆ. ಸೆಕೆಂಡ್ ಕ್ವೆಶನ್ ಇದೇ ತರ ಈಸಿ ಆಗಿರುತ್ತೆ. ಸೊ ಬಿ ಆನ್ ಯೋರ್ ಟೋಸ್. ಬಣ್ಣ ಬಣ್ಣದ ತರಕಾರಿ ತಂಪಾಗಿಯೇ ಸವಿಯಿರಿ, ಕ್ಯಾರೆಟ್, ಬೀಟ್ರೂಟ್, ಸೌತೆ ಎಲ್ಲವೂ ಸೇರಿವೆ,
ನಿಂಬೆ ರಸದ ಜೊತೆ 1 ಚಿಟಿಕೆ ಉಪ್ಪು. ಈ ಆರೋಗ್ಯಕರ ಬೌಲ್ ಅನ್ನು ಊಹಿಸಿ. ಬಿರಿಯಾನಿ ಹೇಳಿದ್ರ ಸಲಾಡ್ ಕರೆಕ್ಟ್. ಸ್ವಲ್ಪ ಗಟ್ಟಿ ಹಾಕಿ ಇನ್ನೊಂದ್ಸಲ. ಓಕೆ, ವೈಷ್ಣವಿ ಅವರಿಗೆ 5 ಪಾಯಿಂಟ್ಸ್. ಸಲಾಡ್. ಕಂಗ್ರಾಚುಲೇಷನ್ ವೈಷ್ಣವಿ. ನೀವು ಇನ್ನೊಂದ್ ಸ್ವಲ್ಪ ನೀವು 5 ಪಾಯಿಂಟ್ಸ್ ಹಿಂದಿದ್ದೀರಾ. ಸೊ ನೆಕ್ಸ್ಟ್ 3ನೇ ಕ್ವೆಶ್ಚನ್. ಹುರಿದು ಸಕ್ಕರೆಯಲ್ಲಿ ನೆನೆಸಿ ಸವಿಯಲು ತಯಾರಾಗಿರುವೆ. ಮೃದುವಾದ ಆಕೃತಿ, ಗೋಲಾಗಿ ಸಿದ್ಧವಾಗಿರುವೆ. ಭಾರತದ ನೆಚ್ಚಿನ ಮಿಠಾಯಿ ನಾನು, ಊಹಿಸಿ ಹೇಳಿ. ನನ್ನ ಯಾಕಷ್ಟು ಇವ್ರ ಕಷ್ಟ ಇರುತ್ತೆ ಅಲ್ಲ. ನೀವು ಹೇಳಿ. ಗುಲಾಬ್ ಜಾಮೂನ್ ಕರೆಕ್ಟ್. ಸೊ 5 + 5 10. 5 and 0. ಸೊ ಈ ರೌಂಡ್ ಈ ತರ ಪಾಯಿಂಟ್ಸ್ ಇದೆ. ಸೊ ಗೊತ್ತಾಯ್ತಲ್ಲ, ಇದು ಆಕ್ಚುಲಿ ಈಸಿ ಆಗಿತ್ತು ಕ್ವಶನ್. ನೆಕ್ಸ್ಟ್ ರೌಂಡ್ ಆಕ್ಚುಲಿ ಡಿಫಿಕಲ್ಟ್ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ರೌಂಡ್ ಮಾಡೋಣ. ರೆಡಿ ಆಗಿದ್ದೀರಾ? ಓಕೆ, ನೆಕ್ಸ್ಟ್ ರೌಂಡ್ ಏನು ಅಂತಂದ್ರೆ ಕಿಚನ್ ಕನ್ಫ್ಯೂಷನ್. ಇದ್ ಯಾಕೆ ಹೆಸರಿಟ್ಟೆ ಅಂತಂದ್ರೆ ಈಗಿನ ಕಾಲದವ್ರು ನಾವು ಕಿಚನ್ ಹೋದ್ರು ಸಹ ಕೆಲವೊಂದು ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಈ ರೌಂಡ್ ನಾನು ಹೇಗ್ ಮಾಡಿದೀನಿ ಅಂತಂದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಫೋಟೋ ನಿಮ್ಗೆ ತೋರಿಸ್ತೀನಿ. ಅದನ್ನ ನೋಡಿ ಏನು ಅಂತ ನೀವು ಗೆಸ್ ಮಾಡ್ಬೇಕು. ಓಕೆ, ಇದು ನಮ್ಮ ಮನೇಲೂ ಕೇಳಿದೆ, ಹೆಚ್ಚಿನವ್ರಿಗೆ ಗೊತ್ತೂ ಇರ್ಲಿಲ್ಲ. ಸೊ ಐ ಡೌಟ್ ನಿಮ್ಗೆ ಗೊತ್ತಿರ್ಬೋದು, ಬಟ್ ಟ್ರೈ ಮಾಡಿ. ಬಜರ್ ಏನ್ ಹೇಳಿದೀನಿ ಇವಾಗ ನಿಮ್ದು ಚಿಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಚಿಂತೆ ಮಾಡ್ಬೇಡಿ, ನಾನು ಇವರಿಗೆಲ್ಲ ತೋರಿಸ್ಬಿಟ್ಟು ಬರ್ತೇನೆ. ಯಾರು ಫಸ್ಟ್ ಗೆಸ್ ಮಾಡ್ತಾರೆ ನೋಡೋಣ. ಐ ನೋ ಇಟ್ ಇಸ್ ಲಿಟರಲಿ ಡಿಫಿಕಲ್ಟ್, ಬಟ್ ಸ್ಟಿಲ್ ನೀವು ಗೆಸ್ ಮಾಡ್ಬೋದು. ಇಟ್ಸ್ ಅ ಸ್ಪೈಸ್. ಎಸ್ ಎಸ್, ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಸೊ ಗೆಸ್ ಮಾಡಿ. ನೀವು ಫಸ್ಟ್ ಬಜರ್ ಹೇಳ್ಬೇಕು. ಬಿರಿಯಾನಿ ಹೇಳಿ ನೋಡೋಣ. ಕ್ಲೂ ಕೊಡ್ಲಾ? ಶೀಸ್ ಆಲ್ಮೋಸ್ಟ್ ರೈಟ್. ಯಾರು ಹೇಳಿದ್ರೆ ನಾನು ಅವ್ರಿಗೆ ಪಾಯಿಂಟ್ಸ್ ಕೊಡ್ತೀನಿ. ಸೊ ಗೆಸ್ ತಗೋ. ಪೆಪ್ಪರ್ ಅಂತ ಹೇಳಿದವರು, ಇನ್ ಕೇಸ್ ನಿಮ್ಗೆ ಕೇಳಿಲ್ಲ ಅಂತಂದ್ರೆ ಎಂತ ಮಾರೆ ಗೊತ್ತಿಲ್ಲ. ಗೊತ್ತಿಲ್ಲ. ನೋಡಿದ್ದೀರಾ? ಆಕ್ಚುಲಿ ನಾನೇ ನಿನ್ನೆ ನೋಡಿದ್ದು. ಓಕೆ, ಇದು ಆಕ್ಚುಲಿ ಲಾಂಗ್ ಪೆಪ್ಪರ್ ಅಂತ ಕರಿತೀವಿ. ಸೊ ಲಾಂಗ್ ಪೆಪ್ಪರ್ ಅಂದ್ರೆ ಇಪ್ಲಿ ಅಂತ ಕರಿತೀವಿ. ಇದನ್ನ ಸೂಪ್ ಆರ್ ಪಿಕಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೇವೆ. ಓಕೆ, ಸೊ ನಾವು ಪಾಯಿಂಟ್ಸ್ ಅವ್ರಿಗೆ ಕೊಡೋಣ. ಪೆಪ್ಪರ್ ಅಂತ ಹೇಳಿದ್ರು, ಬಟ್ ಆಕ್ಚುಲಿ ಇದು ಲಾಂಗ್ ಪೆಪ್ಪರ್. ಓಕೆ, ನಮ್ಮ ವೈಷ್ಣವಿ ಅವರಿಗೆ 5 ಪಾಯಿಂಟ್ಸ್. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ತೋರಿಸ್ತೀನಿ. Do you know this? ಹುಣ್ಸೆ. No. ಹುಣ್ಸೆ ಹಣ್ಣು. ಸಾರಿ, ಇಡ್ಲಿ ಹುಣ್ಸೆ ಹಣ್ಣು. ಯಾರೋ ನಿನ್ನೆನು ಹುಣ್ಸೆ ಹಣ್ಣು ಅಂತಂದ್ರು ಮನೇಲಿ. ಹುಣ್ಸೆ ಹಣ್ಣು ಅಂತೂ ಅಲ್ಲ. ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಿರ? ಗೊತ್ತಾಗ್ತಿಲ್ಲ? ಇನ್ನೊಂದು ಫೋಟೋ ತೋರಿಸ್ಲಾ? ಇದ್ರಲ್ಲಿ ಹುಣ್ಸೆ ತರ ಕಾಣಿಸ್ತಿಲ್ಲ, ಬಟ್ ಪಾಪ ಚಿಕ್ಕ ಹುಡುಗಿರ್ ಕರ್ಕೊಂಡ್ ಇಷ್ಟೆಲ್ಲ ಕಷ್ಟ ಗೆಸ್ ಮಾಡಿಸ್ರಲ್ಲಿ. ಗೊತ್ತಾಗೇನಾ? ನಾನು ಹೇಳ್ಬಿಟ್ಟ. ಇದಕ್ಕೆ ಬ್ಲಾಕ್ ಸ್ಟೋನ್ ಫ್ಲವರ್ ಅಂತ ಕರಿತೀವಿ. ಕಲ್ಲು ಹೂವು. ಇದನ್ನ ನಾವು ಡಿಶ್ ಅಲ್ಲೆಲ್ಲ ಹಾಕಿದ್ರೆ ಜಾಸ್ತಿ ಫ್ಲೇವರ್ ಕೊಡುತ್ತೆ, ಜಾಸ್ತಿ ಏನ್ ಮಾಡುತ್ತೆ, ಕಲರ್ ಕೊಡುತ್ತೆ. ಸೊ ನಾರ್ಮಲಿ ನಾನ್ ವೆಜ್ ಡಿಶ್ ಅಲ್ಲಿ, ಬಿರಿಯಾನಿ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು 0, ಯಾರಿಗೂ ಸಿಕ್ಕಿರ. ಲಾಸ್ಟ್ ಒಂದು ಉಳಿದಿದೆ. ಇಟ್ ಕ್ಯಾನ್ ಬಿ ಈಸಿ. ಇದು ಆಕ್ಚುಲಿ ಸ್ವಲ್ಪ ಈಸಿ ಇದೆ. ಸೊ ಪಜಲ್ ಗೊತ್ತಲ್ವಾ? ರೆಡಿ ಆಗಿ. ಚಿಲ್ಲಿ. ಪ್ರಾನ್ಸ್. ಇದು ಎಳ್ಳು. ರಾಂಗ್. Prawns. This is chia seeds. ನೋ. Kolonji. ಕರೆಕ್ಟ್. ಫೈನಲಿ 5 ಪಾಯಿಂಟ್. ನೀವು ಮೈಂಡ್ ಏನ್ ಹೇಳಿದ್ವಿ ಅಂತ ಆಡಿಯನ್ಸ್ ಹೇಳ್ತೀವಿ. Kolonji. ಹಾ, ಕಲೋಂಜಿ. ಇದಕ್ಕೆ ನಾವು ಏನ್ ಕರಿತೀವಿ ಕನ್ನಡದಲ್ಲಿ? ಕರಿ ಜೀರಿಗೆ ಅಂತ ಕರಿತೀವಿ. ಇದನ್ನ ನಾನ್ ಬಟರ್ ನಾನೆಲ್ಲ ಮಾಡ್ತೀವಲ್ಲ, ಮಾಡ್ತೀವಿ. ಸೊ ದಟ್ ಇಸ್ ಜಸ್ಟ್ ಒನ್. ನೋಡಿದ್ರ? ಐ ಡೋಂಟ್ ಥಿಂಕ್ ನಿಮ್ಗೆ ಗೊತ್ತಾಗಿಲ್ಲ ಅಂತ, ಬಟ್ ಗೆಸ್ ಮಾಡಿದ್ದಾರೆ ನಮ್ಮ ಹಿಬಾ ಅವರು. 5 ಪಾಯಿಂಟ್ಸ್ ಸಿಕ್ತಿದೆ. ಸೊ ಓಕೆ, ಇವಾಗ 2 ರೌಂಡ್ ಮುಗಿದ್ಮೇಲೆ ಸ್ಕೋರ್ ಹೀಗಿದೆ: 10 ಸ್ಫೂರ್ತಿ, 10 ವೈಷ್ಣವಿ, 5 ಹಿಬಾ. ಓಕೆ, ವೆಲ್ ಡನ್. ಈಗ ಲಾಸ್ಟ್ ರೌಂಡ್ ಅಂಡ್ ಇಂಪಾರ್ಟೆಂಟ್ ರೌಂಡ್.
ಈ ರೌಂಡ್ ನ ಹೆಸರು ರುಚಿ ರಹಸ್ಯ. ರುಚಿ ರಹಸ್ಯ ಅಂತ ಗೆಸ್ ಮಾಡ್ಬೋದ ಏನಿದು ಅಂತ? ಡಿಕೋಡ್ ಮಾಡ್ಬಿಟ್ಟು ನಮ್ಮ ಸ್ಫೂರ್ತಿ ಅವರು ಹೀಗೆ ಫುಡ್ನ ಡಿಕೋಡ್ ಮಾಡ್ತಿಲ್ಲ ನೋಡಿ. ಓಕೆ, ನಾನು ನಿಮ್ಗೆ ನಮ್ಮ ನಾರಾಯಣ್ ಫೇಶಿಯಲ್ ಇಂದ ಒಂದು ಇಂಪಾರ್ಟೆಂಟ್ ಡಿಶ್ ನ ತಂದು ಎದುರಿಡ್ತೀವಿ. ಅಂಡ್ ಅದನ್ನ ನೀವು ತಿಂದು ಅದ್ರಲ್ಲಿ ಏನೇನು ಇಂಗ್ರೀಡಿಯಂಟ್ ಇದೆ ಅಂತ ಗೆಸ್ ಮಾಡಿ. ಅಂಡ್ ಇದು ಪಾಯಿಂಟ್ಸ್ ಹೇಗೆ ಲಾಟ್ ಆಗುತ್ತೆ ಅಂತಂದ್ರೆ, ಜಾಸ್ತಿ ಯಾರು ಗೆಸ್ ಮಾಡ್ತಾರ ಅವ್ರಿಗೆ 10 ಪಾಯಿಂಟ್ಸ್ ಸಿಗುತ್ತೆ. ಈ 10 ಪಾಯಿಂಟ್ಸ್ ನಾಟ್ 5 ಪಾಯಿಂಟ್ಸ್. ಓಕೆ, ಸೊ ನಿಮಗೆ ರೆಡಿ ಆಗ್ತಿದೆ. ಎಲ್ಲರೂ ಚಿಕನ್ ತಿಂತಾರೆ ಅಂತ ಗೊತ್ತು. ಸೊ ಮೇನ್ ಇಂಗ್ರೀಡಿಯಂಟ್ ಚಿಕನ್ ಅನ್ನು ಇಟ್ಕೊಂಡ್ ಬರ್ತಾರೆ. ಸೊ ನಿಮ್ಮನ್ನ ನಾವು ಗೆಸ್ಟ್ ನ ಕರ್ಕೊಂಡು ಹೋಗ್ತೀವಿ, ಬೇರೆ ಸೆಟಪ್ ಮಾಡ್ತೀವಿ, ಒಬ್ರೊಬ್ರನ್ನೇ ಕರಿತೀವಿ, ಅಲ್ಲಿ ತಿಂದು ಗೆಸ್ ಮಾಡೋದು ಕೆಲಸ. ಓಕೆ, ಫಸ್ಟ್ ಯಾರು ಬರ್ತೀವಿ ಅದಕ್ಕೆ? ಕನ್ನಡ ಸ್ಫೂರ್ತಿ ಅವ್ರು ಬರ್ತೀರಾ? ಸ್ಫೂರ್ತಿ ಅವ್ರ ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಈಗ ನೆಕ್ಸ್ಟ್ ಯಾರಿದ್ದಾರೆ? ಸೊ ಲೆಟ್ಸ್ ಸಿ ಇನ್ ದ ಸೆಟಪ್. ವೆಲ್ಕಮ್ ಟು ರೌಂಡ್ 3 ಆಫ್ ರುಚಿ ಗಮ್ಮತ್. ಈ ರೌಂಡ್ ನ ಹೆಸರು ರುಚಿ ರಹಸ್ಯ. ಇದರಲ್ಲಿ ನಮ್ಮ ನಾರಾಯಣ್ ಸೀಶೆಲ್ ಅವರ ಒಂದು ಇಂಪಾರ್ಟೆಂಟ್ ಡಿಶ್ ನ ನಮ್ಮ ಪಾರ್ಟಿಸಿಪೆಂಟ್ಸ್ ತಿಂದು ಅದರ ಇಂಗ್ರೀಡಿಯೆಂಟ್ಸ್ ಏನು ಅಂತ ಗೆಸ್ ಮಾಡ್ತಾರೆ. ಸೊ ಜಾಸ್ತಿ ಯಾರು ಗೆಸ್ ಮಾಡ್ತಾರೆ ಅವರಿಗೆ 10 ಪಾಯಿಂಟ್ಸ್ ಸಿಗುತ್ತೆ. ಹಾಗೇನೆ ವಿನ್ ಆಗೋ ಅವಕಾಶ ಕೂಡ ಸಿಗುತ್ತೆ. ಸೊ ತಡ ಮಾಡದೆ ನಮ್ಮ ಮೊದಲನೇ ಪಾರ್ಟಿಸಿಪೆಂಟ್ ನ ಕರೆಯೋಣ. ಸ್ಫೂರ್ತಿ ಅವರೇ ಬನ್ನಿ. ಓಕೆ ಸ್ಫೂರ್ತಿ ಅವರೇ, ನಾವ್ ಇನ್ನು ಜಾಸ್ತಿ ಲೇಟ್ ಮಾಡೋದ್ ಬೇಡ. ಸೊ ಸ್ಟಾರ್ಟ್ ಮಾಡಿ, ಎಷ್ಟು ಬೇಕಾದ್ರೂ ಅಷ್ಟು ತಿಂದು ಇಂಗ್ರೀಡಿಯೆಂಟ್ಸ್ ನ ಕರೆಕ್ಟ್ ಆಗಿ ಗೆಸ್ ಮಾಡಿ. ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅದು ಗೆಸ್ ಮಾಡ್ಬೇಕು. ಓಕೆ ಓಕೆ, ಸ್ಟಾರ್ಟ್ ಮಾಡಿ. ಹಾ, ಫೋರ್ಕ್ ಅಂಡ್ ಸ್ಪೂನ್ ಇಫ್ ಯು ವಾಂಟ್ ಎನಿಥಿಂಗ್. ಪರವಾಗಿಲ್ಲ. ಚಿಕನ್. ಓಕೆ, ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೇ ಬಿ ಆನಿಯನ್. ಓಕೆ, ಸೊ ನಾನು ಜಸ್ಟ್ ಇದು ಮಾತ್ರ ಅಲ್ಲ, ಸೈಡ್ ಅಲ್ಲಿ ಇರೋದು ಹೇಳ್ತಿದ್ದೆ. ಓಕೆ, ಪರವಾಗಿಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ. ಮೇನ್ ಡಿಶ್ ಅಲ್ಲಿ ಕನ್ಸಿಡರ್ ಮಾಡೋದು. ಬಟ್ ಓಕೆ. ಸೊ ಮೇನ್ಲಿ ಇಷ್ಟ ಅಂತ ಅನ್ಸ್ತಾ. ಮೇನ್ಲಿ ಇಷ್ಟ. ಇನ್ನೇನಾದ್ರೂ ನನಗೆ ಬರ್ತಾ ಉಂಟಾ? ಆಯಿಲ್ ಕ್ಯಾನ್ ವಿ ಕನ್ಸಿಡರ್? ಯಾ, ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ, ನಾವು ಮತ್ತೆ ಕನ್ಸಿಡರ್ ಮಾಡೋಣ. ಇದು ಕೊರಿಯಾಂಡರ್ ಏನು? ಲೀವ್ಸ್. ಓಕೆ, ಮತ್ತೆ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ತಿಂದು ಆಮೇಲೆ ಫ್ಲೇವರ್ಸ್ ಎಲ್ಲ ಏನ್ ಬರ್ತಿದೆ ನೋಡ್ತೇನೆ ಆರಾಮಾಗಿ. ಇಷ್ಟನಾ? ಇಷ್ಟ. ಓಕೆ, ಸೊ ನೀವೇನೆಲ್ಲ ಹೇಳಿದ್ದೀರಾ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅಟ್ ದ ಎಂಡ್ ಆಫ್ ದಿಸ್ ರೌಂಡ್ ನೋಡೋಣ ಕರೆಕ್ಟ್ ಆಗಿ ಹೇಳಿದ್ದೀರಾ, ಪಾಯಿಂಟ್ ಸಿಗುತ್ತೆ ಅಲ್ವಾ? ಓಕೆ, ಸರಿ ಸ್ಫೂರ್ತಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ನ ಕರೆ. ಓಕೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ವೈಷ್ಣವಿ ಅವರೇ ಬನ್ನಿ. ಓಕೆ, ನಿಮಗೆ ಇದನ್ನ ನೋಡಿ ಏನು ಅನ್ನಿಸ್ತಿದೆ? ಏನಿರಬಹುದು ಅಂತ ಅನ್ನಿಸ್ತಿದೆ? ಚಿಕನ್ ಟಿಕ್ಕಾ ಅಂತ ಅನ್ನಿಸ್ತಿದೆ. ಸೊ ಅದ್ರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನ ನೀವೀಗ ಗೆಸ್ ಮಾಡಬೇಕು. ಓಕೆನಾ? ಸೊ ತಿಂದು ಹೇಳಿ ಏನೇನೆಲ್ಲ ಇದೆ ಅಂತ. ಸ್ಪೂನ್ ಬೇಕಾ, ಫೋರ್ಕ್ ಬೇಕಾ, ಅವ್ರ ಕೈ ಸಹ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಓಕೆ, ಕರ್ಡ್ ಹೇಳಿದ್ರು. ಕೊತ್ತಂಬರಿ ಸೊಪ್ಪು, ಪುದೀನ, ಸಾಲ್ಟ್, ಮೇನ್ ಚಿಕನ್ ಟಿಕ್ಕಾ ಹೇಳಿ. ಏನ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು? ಚಿಲ್ಲಿ ಪೌಡರ್, ಕ್ಯಾಮ್ರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್. 12th ಕಲಿತಿದ್ದಾರೆ, ಇನ್ನು ಚಿಕ್ಕವರು ಪಾಪ, ಅಡಿಗೆ ಮನೆಗೆ ಹೋಗಿದಾರೆಲ್ಲ ಗೊತ್ತಿಲ್ಲ. ಕೊರಿಯಾಂಡರ್ ಪೌಡರ್, ಪೆಪ್ಪರ್, ಚಿಲ್ಲಿ. ಅದು ಆವಾಗಲೇ ಹೇಳಿದ್ರಲ್ವಾ?
ಚಿಕನ್ ಟಿಕ್ಕಾ ಮಸಾಲ. ಚಿಕನ್ ಟಿಕ್ಕಾ ಮಸಾಲ. ಟರ್ಮರಿಕ್. ಟರ್ಮರಿಕ್. ಪೆಪ್ಪರ್. ಪೆಪ್ಪರ್ ಹೇಳಿದ್ರೆ. ಜೀರಾ ಪೌಡರ್. ಜೀರಾ ಪೌಡರ್. ಜೀರಾ ಪೌಡರ್ ಆಯ್ತಾ? ಓಕೆ ಓಕೆ, ವೈಷ್ಣವಿ ಅವರು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ರು, ಕರೆಕ್ಟೋ ಸರಿನೋ ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ. ಓಕೆನಾ? ಇಷ್ಟ ಆಯ್ತಾ ಟೇಸ್ಟ್? ಹಾಂ ಇಷ್ಟ. ಇಷ್ಟ ಆಯ್ತು. ಓಕೆ, ನೆಕ್ಸ್ಟ್ ಕಂಟೆಸ್ಟನ್ನ ಇವಾಗ ಇದು ಲಾಸ್ಟ್ ಸೆಗ್ಮೆಂಟ್ ಆಗಿರುತ್ತೆ ಆ್ಯಂಡ್ ದಿಸ್ ಗೋಯಿಂಗ್ ಟು ಬಿ ದ ಎಂಡ್. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟನ್ನ ಕರೆಯೋಣ. ಓಕೆ, ನಮ್ಮ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಂಟೆಸ್ಟೆಂಟ್ ಹಿಬಾ, ಬನ್ನಿ. ಓಕೆ ಹಿಬಾ, ನಿಮಗೆ ನೋಡಿ ಹೇಗೆ ಅನ್ನಿಸ್ತಿದೆ? ಏನೇನು ಇರ್ಬೋದು ಅಂತ ಗೊತ್ತಾಗ್ತಿದ್ಯಾ? ಆಲ್ಮೋಸ್ಟ್ ಗೊತ್ತಾಯ್ತಾ? ಹೇಳ್ಬೋದು. ಮನೇಲಿ ಏನಾದ್ರು ಅಡುಗೆ ಏನಾದ್ರು ಮಾಡ್ತೀರಾ? ನಾನು ಕುಕ್ ಮಾಡ್ತೇನೆ. ಕುಕ್ ಮಾಡ್ತಾರೆ, ಸೊ ಸ್ವಲ್ಪ ಅಡ್ವಾಂಟೇಜ್ ಇದೆ. ಸೊ ಗೋ ಅಹೆಡ್ ಆ್ಯಂಡ್ ಟೇಸ್ಟ್ ಇಟ್. ಫೋಕ್ ಬೇಕಾದ್ರೆ ತಗೊಳ್ಳಿ. ಸ್ವಲ್ಪ ಸ್ಮಾರ್ಟ್ ಅನ್ಸುತ್ತೆ, ಮಸಾಲ ಎಲ್ಲ ತೆಗೆದು ತಿಂತಿದ್ದಾರೆ. ಓಕೆ, ಗೆಸ್ ಮಾಡ್ಬೋದಾ? ಎಸ್. ಓಕೆ, ಗೋ ಅಹೆಡ್. ಯೋಗರ್ಟ್ ಇದೆ. ಯೋಗರ್ಟ್. ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಚಿಕನ್. ಸಾಲ್ಟ್. ಸಾಲ್ಟ್. ಟರ್ಮರಿಕ್. ಟರ್ಮರಿಕ್. ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್. ಕ್ಯೂಮಿನ್ ಪೌಡರ್. ಕ್ಯೂಮಿನ್ ಪೌಡರ್. ಜೀರಾ ಪೌಡರ್. ಕೊರಿಯಾಂಡರ್. ಕೊರಿಯಾಂಡರ್. and ginger garlic paste and oil butter and inside filling ಇದೆ. ಓಕೆ, ನೋಡಿ ಬೇಕಿದ್ರೆ ಓಪನ್ ಮಾಡಿ ತಿನ್ನಿ. ಓಪನ್ ಮಾಡಿ. inside fillings chicken ಇದೆ. I think it's green chili. ಓಕೆ. coriander ಇದೆ. ginger and ಕಸೂರಿ ಮೇಥಿ. ಕಸೂರಿ ಮೇಥಿ. ಡನ್. ನಾವು ಕರೆಕ್ಟ್ ತಪ್ಪಂತ ಆಮೇಲೆ ಹೇಳ್ತೇವೆ. ಸೊ ನಿಮ್ಗೆ ಏನು ಅನ್ಸುತ್ತೋ ಹೇಳ್ಬಿಡಿ. ಗಾರ್ಲಿಕ್. ಗಾರ್ಲಿಕ್ ಮತ್ತೆ ಕೊರಿಯಾಂಡರ್ ಇದೆ ಮೇಲೆ. ಕೊರಿಯಾಂಡರ್. ಓಕೆ, ಆಯ್ತಲ್ಲ? ಓಕೆ, ಹಿಬಾ ಅವರು ಗೆಸ್ ಮಾಡಿದ್ದಾರೆ ಆ್ಯಂಡ್ ಇದು ನಮ್ಮ ಲಾಸ್ಟ್ ಸೆಗ್ಮೆಂಟ್. ಸೊ ಫೈನಲಿ ವಿನ್ನರ್ ಯಾರು ಅಂತ ಹೇಳ್ತೇವೆ, ವಾಪಸ್ ಬರ್ತೀವಿ, ವೆಯ್ಟ್ ಮಾಡಿ. ಓಕೆ, ಇವಾಗ ರುಚಿ ರಹಸ್ಯ ಸೆಗ್ಮೆಂಟ್ ಮುಗೀತು. ಬಟ್ ಗಮ್ಮತ್ತಿನ ವಿಚಾರ ಅಂತಂದರೆ ಇದು ಟೈ ಆಗಿದೆ. ಸೊ ಓಕೆ, ಇಟ್ ವಾಸ್ ಬ್ಯಾಡ್ ನ್ಯೂಸ್ ಫಾರ್ ಯು. ಹೌದಾ? ಅವ್ರು ಖುಷಿ ಆಗ್ತಿದ್ಯಾ ಟೈ ಆಗ್ತಿದೆ ಅಂತ? 3 ಜನ ಟೈ ಆಗಿದೆ. ಹಾ, ನೀವು ಕೆಲವೊಂದು ತಪ್ಪು ಹೇಳಿದಿರಾ, ಕೆಲವೊಂದು ಕರೆಕ್ಟ್ ಹೇಳಿದಿರಾ. ನಂಬರ್ ಆಫ್ ಕರೆಕ್ಟ್ ಗೆಸಸ್ ಎಲ್ಲರೂ ಸೇಮ್ ಹೇಳಿದಿರಾ. ಸೊ ಪರವಾಗಿಲ್ಲ, ನಾವು ಟೈ ಬ್ರೇಕರ್ ಕೊಡ್ತಿದ್ದೀವಿ ಇವಾಗ. ಏನು ಅಂತಂದ್ರೆ, ನೀವು ಇಷ್ಟು ತನಕ ಆವಾಗ ಹೇಳಿದಿರಲ್ವಾ, ಅದನ್ನ ಬಿಟ್ಟು ಇನ್ನೂ 3 ಗೆಸಸ್ ನಿಮಗೆ ಆಪ್ಷನ್ ಇರುತ್ತೆ. ಓಕೆನಾ? ಅದು ನಿಮ್ಮ ಫೋನಲ್ಲಿ 3 ಇಂಗ್ರೀಡಿಯೆಂಟ್ ಟೈಪ್ ಮಾಡಿ ನನಗೆ ತೋರಿಸ್ತೀರಾ. ಆ್ಯಂಡ್ ಯಾರು ಜಾಸ್ತಿ ಕರೆಕ್ಟ್ ಆಗಿದೆ ಆ 3 ಇಂಗ್ರೀಡಿಯೆಂಟ್ ಅಲ್ಲಿ, ಅವರು ಈ ರೌಂಡ್ನ ವಿನ್ನರ್ ಆಗಿ 10 ಪಾಯಿಂಟ್ಸ್ ವಿನ್ ಆಗ್ತಾರೆ. ಐ ಹೋಪ್ ಇದು ವಾಪಸ್ ಟೈ ಆಗಲ್ಲ ಅಂತ. ಸೊ ನಿಮ್ಮ ಫೋನ್ ತಗೊಳ್ಳಿ ನೀವೆಲ್ಲರೂ. ಓಕೆನಾ? ನೋಟ್ ತೆಗೀರಿ ಆರ್ ನನ್ನ ಮೆಸೇಜ್ ಓಪನ್ ಮಾಡಿ, ಏನು ಬೇಕಾದರೂ ಮಾಡಿ. ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳಿ, ಏನು ತಿಂದಿದ್ದೀರಾ ಅಂತ, ಏನು ಬಿಟ್ಟಿದ್ದೀರಾ ಅನ್ಕೊಂಡು ರಿವೈಂಡ್ ಮಾಡಿ. 3 ಚಾನ್ಸಸ್ ಯು ವಿಲ್ ಗೆಟ್. 3 ಚಾನ್ಸ್ ಅಂದರೆ 3 ಇಂಗ್ರೀಡಿಯೆಂಟ್ಸ್ ಬರೀಬೇಕು. ಇಲ್ಲ, 3 ಇಂಗ್ರೀಡಿಯೆಂಟ್ಸ್ ಮಾತ್ರ ನೀವು ಹೇಳ್ದೇ ಇರೋದು. ಆವಾಗ ಏನು ಹೇಳಿಲ್ಲ, ಇವಾಗ ನೆನಪು ಬಂದರೆ ಬರೀಬೋದು. ಓಕೆನಾ? ಆ್ಯಂಡ್ ಯು ವಿಲ್ ಗೆಟ್ ಜಸ್ಟ್ ಅ ಮಿನಿಟ್ ಆಫ್ ಟೈಮ್. ಸೊ your time starts now. Tick tick 1, tick tick 2, tick tick 3, tick tick 4, 5, 6, 7, 8, 9. Done. Okay, let's see. I will only read out. ಸೊ ಕೊಡಿ ಸ್ಫೂರ್ತಿ ಅವರೇ. 2 ಬರ್ದಿದ್ರಾ? 3 ಬರ್ದ. ಓಕೆ, ಫೈನ್. ಸೊ ಸ್ಫೂರ್ತಿ ಅವರು ಬರ್ದಿದ್ದಾರೆ ಟರ್ಮರಿಕ್. ಇದೇನು? ಆ್ಯಂಡ್ ಇಲ್ಲ, ಒಂದೇ ಹೇಳ್ಬೇಕು, ಇದ್ರಲ್ಲಿ ಚೂಸ್ ಮಾಡಿ. ಓಕೆ, ಟರ್ಮರಿಕ್, ಪೆಪ್ಪರ್, ಕೋಕೋನಟ್. ಓಕೆ, ಡನ್.
ಸ್ಫೂರ್ತಿ ಅವರು 3 ಕೊಟ್ರು. ಆಮೇಲೆ ನೆಕ್ಸ್ಟ್ ನಮ್ಮ ವೈಷ್ಣವಿ ಅವರು ಕಸೂರಿ ಮೆಥಿ, ಗ್ರೀನ್ ಚಿಲ್ಲಿ ಪೇಸ್ಟ್, ಕ್ಯೂಮಿನ್ ಪೌಡರ್. ಓಕೆ, ನಮ್ಮ ಹೀಬಾ ಅವರು ಹೇಳ್ತಿದ್ದಾರೆ ಲೆಮನ್ ಜ್ಯೂಸ್, ಪೆಪ್ಪರ್ ಪೌಡರ್, ಚಾಟ್ ಮಸಾಲ. ಓಕೆ, ಡು ವಿ ಹ್ಯಾವ್ ದ ವಿನ್ನರ್? ಎಸ್, ವಿ ಹ್ಯಾವ್ ದ ವಿನ್ನರ್. ಹೂ ಇಸ್ ದ ವಿನ್ನರ್? ಹಿಬಾ. ಓಕೆ ಹಿಬಾ, ಕಂಗ್ರ್ಯಾಚುಲೇಷನ್ಸ್ ಹಿಬಾ. ಹಿಬಾ ಈ ರೌಂಡ್ ನ ವಿನ್ನರ್ ಆಗಿ ಶಿ ಇಸ್ ಗೆಟಿಂಗ್ 10 ಪಾಯಿಂಟ್ಸ್. ಸೊ ಈ ರೌಂಡ್ ನ ಎಂಡ್ ಅಲ್ಲಿ ನಮಗೆ ವಿನ್ನರ್ ಆಲ್ರೆಡಿ ಸಿಕ್ಕಿದ್ದಾರೆ ಅನ್ಕೋತೀನಿ. ಸೊ ಬೈ ದ ಎಂಡ್ ಆಫ್ ಥರ್ಡ್ ರೌಂಡ್ ಸ್ಫೂರ್ತಿ 10 ಪಾಯಿಂಟ್ಸ್, ವೈಷ್ಣವಿ 10 ಪಾಯಿಂಟ್ಸ್ ಅಂಡ್ ಹಿಬಾ 15 ಪಾಯಿಂಟ್ಸ್. ಓಕೆ, ಹಿಬಾ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ನೆಕ್ಸ್ಟ್ ಟೀಮ್ ಡಿಸೈಡ್ ಗೆಸ್ ಮಾಡಿದ್ರು. ಆಕ್ಚುಲಿ ಹಿಬಾ ಅವ್ರು ಹೇಳ್ತಾ ಇತ್ತು ಯಾವ ಜೊತೆ ಗೆಸ್ ಮಾಡ್ಬೋದಾ ನೀವು ಇಬ್ಬರಿಗೆ ಚಾಟ್ ಮಸಾಲ. ಕರೆಕ್ಟ್. ಸೊ ಚಾಟ್ ಮಸಾಲ ವಾಸ್ ದ ಕರೆಕ್ಟ್ ಇಂಗ್ರೀಡಿಯಂಟ್. ಅಂಡ್ ಇನ್ನೊಂದು ಸ್ಟಾರ್ಟ್ ಸುದ್ದಿ ಏನು ಅಂದ್ರೆ ನಮ್ಮ ವೈಷ್ಣವಿ ಅವರು ಚಿಕನ್ ಅನ್ನೇ ಹೇಳಿದ್ರು. ಚಿಕನ್ ಹೇಳಿಲ್ಲ, ಆನಿಯನ್ ಹೇಳಿಲ್ಲ. ನೀವು ಹೇಳಿದ್ರೆ ನೀವು ವಿನ್ನರ್ ಆಗಿ ಎಷ್ಟು ವಿನ್ನರ್ ಆಗ್ತದೆ. ಸೊ ದಟ್ ವಾಸ್ ಇವಾಗ ವಿನ್ನರ್ ಆಗಿದ್ದಾರೆ. ನೆಕ್ಸ್ಟ್ ಯಾರು ಬಂತೀರಾ ಈ ತರ ಮಿಸ್ಟೇಕ್ ಮಾಡಬೇಡಿ. ಓಕೆ, ನಮ್ಮ ರುಚಿ ಗಮ್ಮತ್ನ ಮೊದಲನೇ ಎಪಿಸೋಡ್ ವಿನ್ನರ್ ಹಿಬಾ, ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತು ಹಿಬಾ? ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ಇದೆಲ್ಲ ಮಾಡೋದು. ಫಸ್ಟ್ ಟೈಮ್? ಇಟ್ಸ್ ಫಸ್ಟ್ ಟೈಮ್. ಸೊ ಸ್ಟಡೀಸ್ ಬಿಟ್ಟು ಈ ತರ ಏನಾದ್ರು ಆಕ್ಟಿವಿಟೀಸ್ ಎಲ್ಲ ಇಷ್ಟನಾ ನಿಮ್ಗೆ ಮಾಡೋದು? ಖುಷಿ ಆಗುತ್ತೆ. ಸೊ ನಮ್ಮ ಹಿಬಾ ಅವರಿಗೋಸ್ಕರ ವಿನ್ನರ್ ಸರ್ಟಿಫಿಕೇಟ್ ರುಚಿ ಗಮ್ಮತ್. ಹಾಗೇನೆ ನಮ್ಮ ಕುಂದಾಪುರ ಹಾಗೂ ಬೆಂಗಳೂರು ಎರಡೂ ಕಡೆಯಲ್ಲಿದೆ ನಮ್ಮ ಮೊಬೈಲ್ ಎಕ್ಸ್ ಅವರ ಕಡೆಯಿಂದ 2000 rupees ಗಿಫ್ಟ್ ಕಾರ್ಡ್. ನೀವು ಅಲ್ಲಿಗೆ ಹೋಗಿ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು 2000 rupees ಅಲ್ಲಿ. ಓಕೆ, ಇಷ್ಟ ಮಾತ್ರ ಅಲ್ಲ, ಇವಾಗ ನಮ್ಮ ಜೊತೆ ನಾರಾಯಣ್ ಸೀಶೆಲ್ ನ ಓನರ್ ಇದ್ದಾರೆ ಅನಿಲ್ ಎನ್ ಪಡೀಲ್. ಸೊ ನಮ್ಮ ಜೊತೆ ಜಾಯ್ನ್ ಆಗಿ ಅಂಡ್ ಅವರ ಕಡೆಯಿಂದ ಹಿಬಾ ಅವರಿಗೆ ವಿನ್ನರ್ಗೆ 2000 rupees ಗಿಫ್ಟ್ ಕಾರ್ಡ್ ಒಂದ್ ಮೂರ್ ಸಿಗ್ತಾ ಇದೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಎಂಜಾಯ್ ಮಾಡಬಹುದು. ಸೊ ಥ್ಯಾಂಕ್ ಯು ಸರ್ ಫಾರ್ ದ ಪ್ಲೇಸ್. ಥ್ಯಾಂಕ್ ಯು. ಓಕೆ ಓಕೆ ಹಿಬಾ, ವಿನ್ನರ್ ಆಗಿದ್ದೀರಾ. ರುಚಿ ಗಮ್ಮತ್ ಫಸ್ಟ್ ಎಪಿಸೋಡ್ ವಿನ್ನರ್ ಆಗಿದ್ದೀರಾ. ಸೊ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ನಾನು ಹೀಗೆ I've never experienced anything like this. It's the first time. So yeah, thank you for this. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇದು ಪ್ರತಿ ಎಪಿಸೋಡ್ ಗೆದ್ದವರಿಗೆ ಸಿಗೋ ಬಹುಮಾನ. ಇದೆಲ್ಲ ಆದ್ಮೇಲೆ ಪ್ರತಿ ಎಪಿಸೋಡ್ ವಿನ್ನರ್ಸ್ನ ನಾವು ಸೆಮಿಫೈನಲ್ಸ್ಗೆ ಕರಿತೇವೆ. ಸೊ ಅಲ್ಲಿ ವಿನ್ ಆದವ್ರಿಗೆ ಫಿನಾಲೆಗೆ ಕರಿತೀವಿ. ಫಿನಾಲೆಗೆ ವಿನ್ ಆದವ್ರಿಗೆ 20,000 ಕ್ಯಾಶ್ ಪ್ರೈಸ್ ಜೊತೆಗೆ ಇನ್ನೂ ಹಲವಾರು ಗಿಫ್ಟ್ಸ್ಗಳು ಸಿಗುತ್ತೆ. ಸೊ ಐ ಯು ಎಕ್ಸೈಟೆಡ್ ಫಾರ್ ದಿಸ್? Yes, I'm very excited for this. ಸೊ ನೀವು ಬೇಕಿದ್ರೆ ಈ ಟೈಮಲ್ಲಿ ಪ್ರಿಪೇರ್ ಆಗ್ಬೋದು, ಯಾವ್ಯಾವುದು ಹೇಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ತಿಳ್ಕೊಂಡು. ಸೊ ದಿಸ್ ಇಸ್ ದ ಎಂಡ್ ಆಫ್ ಫಸ್ಟ್ ಎಪಿಸೋಡ್ ಆಫ್ ರುಚಿ ಗಮ್ಮತ್ತು. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಬಾಯ್. Bye.